ಸ್ನೇಹಿತರೆ, ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಸ್ನೇಹಿತರೆ, ನಮ್ಮ ಭಾರತದ ಭೂಮಿಯನ್ನು ಗಿಡಮೂಲಿಕೆಗಳ ಭೂಮಿ ಅಂತ ಕರೆಯುತ್ತಾರೆ. ಇಲ್ಲಿ ಅದೆಷ್ಟೆಲ್ಲ ಗಿಡಮೂಲಿಕೆಗಳಿವೆಯೋ, ಮರ ಗಿಡಗಳು ಇವೆಯೋ ಅವೆಲ್ಲ ಭಾರತ ಭೂಮಿಯಲ್ಲಿಯೇ ಸಿಗುತ್ತವೆ. ನಮ್ಮ ಅಂಗೈಯಲ್ಲಿರುವಂಥ ಬೇರನ್ನು ನೀವು ನೋಡಿರಿ. ಯಾವ ರೀತಿಯಾಗಿ ಮಹಾದೇವರನ್ನು ದೇವರ ದೇವರು ಮಹಾದೇವರು ಅಂತ ಕರೆಯುತ್ತಾರೆ, ಅದೇ ರೀತಿಯಾಗಿ ಇದರ ಬೇರನ್ನು ಶಂಕರನ ಜಡೆ ಅಂತ ಕರೆಯುತ್ತಾರೆ. ಇದೇನು ಸಾಧಾರಣವಾದ ಗಿಡಮೂಲಿಕೆ ಅಂತೂ ಅಲ್ಲ. ಈ ಗಿಡಮೂಲಿಕೆಯನ್ನು ಗಿಡಮೂಲಿಕೆಗಳ ರಾಜ ಅಂತಲೂ ಕರೆಯುತ್ತಾರೆ. ತಂತ್ರಶಾಸ್ತ್ರದಲ್ಲಂತೂ ಇದರ ಹಲವಾರು ಪ್ರಯೋಗಗಳು ಇವೆ. ಶಂಕರ ಜಡೆ ಅನ್ನೋ ಈ ಸಸ್ಯವು ಅಪರೂಪವಾದ ಪ್ರದೇಶಗಳಲ್ಲಿ ಸಿಗುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂದು ನೀವು ನಿಮ್ಮ ಕಡಿಮೆ ಅಂದರೂ 6ರಿಂದ 8 ನಿಮಿಷದ ಅಮೂಲ್ಯವಾದ ಸಮಯವನ್ನು ನೀಡಿ. ಇದರ ಲಾಭಗಳನ್ನು ಕೇಳಿದ್ರೆ ಖಂಡಿತವಾಗಿ ನೀವು ಆಶ್ಚರ್ಯ ಪಡ್ತೀರಾ. ಇದನ್ನು ಹುಡುಕಾಡಲು ಮುಂದೆ ಸಾಗುತ್ತೀರಾ. ಯಾಕಂದರೆ ಇದು ಸಂಜೀವಿನಿ ಗಿಡಮೂಲಿಕೆಗಿಂತ ತುಂಬಾ ಪವರ್ಫುಲ್ ಆಗಿದೆ. ಈ ಬೇರನ್ನು ಸ್ವತಃ ಶಂಕರನ ಸ್ವರೂಪ ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಇದರ ಬೇರು ಶಿವನ ಜಡೆಯಿಂದ ಉತ್ಪತ್ತಿಯಾಗಿದೆ. ಶಿವನ ಜಡೆಯು ಯಾವಾಗ ಭೂಮಿಯ ಮೇಲೆ ಬಿದ್ದಿತ್ತು, ಆ ಜಡೆಯಿಂದ ಈ ಸಸ್ಯದ ನಿರ್ಮಾಣ ಆಯಿತು. ಇದರಲ್ಲಿ ಅನೇಕ ಪ್ರಕಾರದ ಚಮತ್ಕಾರಿಕ ಮತ್ತು ದೈವಿಕ ಶಕ್ತಿಗಳು ಇವೆ. ಸ್ನೇಹಿತರೆ, ಇದನ್ನು ಬಿಲ್ವಪತ್ರೆ ಮರಕ್ಕೂ ಸಹ ಹೋಲಿಸಿ ನೋಡಲಾಗುತ್ತದೆ. ಯಾವ ರೀತಿಯಾಗಿ ಬಿಲ್ವಪತ್ರೆ ಮರದಲ್ಲಿ ದೈವಿಕ ಶಕ್ತಿಗಳಿವೆಯೋ ಅದೇ ರೀತಿಯಾಗಿ ಈ ಸಸ್ಯವು ಕೂಡ ಅತ್ಯಂತ ಉತ್ತಮ ಆಗಿದೆ. ಇದರಲ್ಲೂ ಸಹ ಅನೇಕ ಪ್ರಕಾರದ ಚಮತ್ಕಾರಿಕ ದಿವ್ಯ ಶಕ್ತಿಗಳು ಇವೆ. ಹಾಗಾಗಿ ಒಂದು ಬಾರಿ ನಿಮ್ಮ ಲಾಭಕ್ಕೋಸ್ಕರ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಓಂ ನಮಃ ಶಿವಾಯ ಅಂತ ಬರೆಯಿರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದರ ಚಮತ್ಕಾರಿಕ ಗುಣಗಳು ಮತ್ತು ಪ್ರಯೋಗದ ಬಗ್ಗೆ ತಿಳಿಯೋಣ. ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಮನಸ್ಸಿನಲ್ಲಿ ಪ್ರಶ್ನೆ ಇದ್ದರೆ ಕನ್ನಡ ಮಾಸ್ಟರ್ ಹೆಸರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಕೇಳಿರಿ. ಒಂದು ವೇಳೆ ಇಂದಿನ ಈ ವಿಡಿಯೋವನ್ನು ನೀವು ಮಿಸ್ ಮಾಡಿಕೊಂಡ್ರೆ ಜೀವನವಿಡೀ ಅನುಭವಿಸಬೇಕಾಗುತ್ತೆ. ಯಾಕಂದರೆ ಈ ಸಸ್ಯದ ಮೂಲಕ ನೆಲದಲ್ಲಿ ಅಡಗಿದಂಥ ನಿಧಿಯನ್ನು, ಅನೇಕ ಪ್ರಕಾರದ ಸಿದ್ಧಿಗಳನ್ನು ಸಹ ಪಡೆಯಬಹುದು. ಇಂದಿಗೂ ಸಹ ಗ್ರಾಮೀಣ ಇಲಾಖೆಗಳಲ್ಲಿ ಲಘುವಾದಂಥ ಸಮಸ್ಯೆಗಳನ್ನು ದೂರ ಮಾಡಲು ಇದರ ಪ್ರಯೋಗವನ್ನು ಮಾಡ್ತಾರೆ. ಈ ಸಸ್ಯದ ರಸವನ್ನು ಸಾಸಿವೆ ಎಣ್ಣೆಯಲ್ಲಿ ಸೇರಿಸಿ ಮಸಾಜ್ ಮಾಡಿದ್ರೆ, ಒಂದು ವೇಳೆ ಯಾರಿಗಾದರೂ ಲಘುವಾದಂಥ ಸಮಸ್ಯೆ ಆಗಿದ್ದರೆ ಸಾಸಿವೆ ಎಣ್ಣೆಯಲ್ಲಿ ಈ ಸಸ್ಯವನ್ನು ಹಾಕಿ ಬೇಯಿಸಬೇಕು, ಅಥವಾ ಇದನ್ನು ಪೇಸ್ಟ್ ಮಾಡಿ ಆ ಎಣ್ಣೆಯಲ್ಲಿ ಕಾಯಿಸಬೇಕು. ನಂತರ ಮಾಲಿಷ್ ಮಾಡಲು ಹೇಳಬೇಕು. ಚಮತ್ಕಾರಿಕ ರೂಪದಲ್ಲಿ ಈ ಲಕ್ವಾ ಸಮಸ್ಯೆ ದೂರ ಆಗುತ್ತದೆ. ಖಂಡಿತವಾಗಿ ಮೊದಲನೇ ರೀತಿ ಅವರ ಕೈಕಾಲುಗಳು ನಡೆದಾಡಲು ಬರುತ್ತವೆ. ಒಂದು ವೇಳೆ ನಿಮಗೇನಾದರೂ ಔಷಧಿಗಳು ಮತ್ತು ಮಸಾಜ್ ಮಾಡುವಂಥ ಮಷಿನ್ಗಳ ಅವಶ್ಯಕತೆ ಇದ್ದರೆ ಕೆಳಕಂಡ ನಂಬರ್ಗೆ ನಮ್ಮನ್ನು ಸಂಪರ್ಕ ಮಾಡಿರಿ. ಸ್ನೇಹಿತರೆ, ಒಂದು ವೇಳೆ ಯಾರಿಗಾದರೂ ಅತಿಯಾದ ತಲೆನೋವು ಕಾಡ್ತಾ ಇದ್ದರೆ, ಕೆಲವರು ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅಂಥ ಜನರಿಗಂತೂ ತುಂಬಾ ಟೆನ್ಷನ್ ಆಗಲಿ ತಲೆನೋವು ಉಂಟಾಗಿರುತ್ತೆ. ಕೆಲವರಿಗೆ ಅರ್ಧ ತಲೆನೋವು ಸ್ಟಾರ್ಟ್ ಆಗಿರುತ್ತೆ. ಒಂದು ವೇಳೆ ಈ ಸಸ್ಯದ 2 ಹನಿಗಳನ್ನು ನೀರಿನಲ್ಲಿ ಸೇರಿಸಿ ಮೂಗಿನಲ್ಲಿ ಹಾಕಿದ್ರೆ ಇಲ್ಲಿ ಭಯಂಕರವಾದ ತಲೆನೋವಿನ ಜೊತೆಗೆ ಅರ್ಧ ತಲೆ ನೋವಿನಂಥ ಸಮಸ್ಯೆಗಳು ಕೂಡ ದೂರ ಆಗುತ್ತವೆ. ಸ್ನೇಹಿತರೆ, ಒಂದು ವೇಳೆ ಶಾಶ್ವತವಾಗಿ ಮೈಗ್ರೇನ್ ಅಂತ ತಲೆನೋವಿನ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ನಿಮಗಿಷ್ಟ ಇದ್ದರೆ ಕೆಳಕಂಡ ನಂಬರ್ಗೆ ಸಂಪರ್ಕ ಮಾಡಿ. ಈ ಸಸ್ಯವನ್ನು ಮನೆಯಲ್ಲಿ ನೆಡೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಈ ಸಸ್ಯವನ್ನು ಮನೆಯಲ್ಲಿ ನೆಡೋದ್ರಿಂದ ಹೇಗೆ ಇದು ಬೆಳೆಯುತ್ತಾ ಹೋಗುತ್ತದೆಯೋ ಅದೇ ರೀತಿ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ. ಈ ಸಸ್ಯವನ್ನು ಒಂದು ವೇಳೆ ನೀವು ಹಚ್ಚಲು ಇಷ್ಟಪಡ್ತಾ ಇದ್ದರೆ ಸೋಮವಾರ ಅಥವಾ ಬುಧವಾರದ ದಿನ ಮನೆಯಲ್ಲಿ ಹಚ್ಚಿಕೊಳ್ಳಬೇಕು. ಇದನ್ನು ಉತ್ತರ ದಿಕ್ಕಿನತ್ತ ಹಚ್ಚಬೇಕು. ಇದನ್ನು ನೀವು ಸಾಯಂಕಾಲದ ಸಮಯದಲ್ಲಿ ಹಚ್ಚಿದರೆ ಹೆಚ್ಚಿನ ಫಲವನ್ನು ಕೊಡುತ್ತದೆ. ಇನ್ನು ಇದರ ದಿವ್ಯ ಮತ್ತು ಚಮತ್ಕಾರಿಕ ಪ್ರಯೋಗದ ಬಗ್ಗೆ ಹೇಳ್ತೀವಿ, ಕೇಳಿ. ಇದನ್ನು ಸ್ವಲ್ಪ ಗಮನವಿಟ್ಟು ಕೇಳಿರಿ. ಸ್ನೇಹಿತರೆ, ಒಂದು ವೇಳೆ ಈ ಸಸ್ಯದ ಕೆಳಗಡೆ ನಿರಂತರವಾಗಿ 3 ತಿಂಗಳು ದೀಪವನ್ನು ಹಚ್ಚಿದರೆ ಗುಪ್ತ ಮತ್ತು ಅಪಾರ ಧನ ಸಂಪತ್ತಿನ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ಇದನ್ನು ನೀವು ತಾಯಿತದಲ್ಲಿ ಹಾಕಿ ಧರಿಸಿಕೊಂಡ್ರೆ ನಿಮಗೆ ಅಸಂಖ್ಯಾತ ಲಾಭಗಳು ಕೂಡ ಸಿಗುತ್ತವೆ. ಇದರ ದಿವ್ಯ ಮತ್ತು ಚಮತ್ಕಾರಿಕ ಪ್ರಯೋಗವನ್ನು ತಿಳಿಸ್ತೀನಿ, ಬನ್ನಿ. ಸ್ನೇಹಿತರೆ, ಇದೇನು ಸಾಧಾರಣವಾದ ಸಸ್ಯ ಅಲ್ಲ, ಇದು ಸ್ವತಃ ಶಂಕರನ ಜಡೆ ಆಗಿದೆ. ಹಾಗಾಗಿ ಇದರ ಹೆಸರು ಶಂಕರ ಜಡೆ ಅಥವಾ ಶಿವಜಟೆ ಅಂತ ಕರೆಯುತ್ತಾರೆ. ಈ ಸಸ್ಯದ ಬೇರನ್ನು ಪೇಸ್ಟ್ ಮಾಡಿ ಹಣೆಗೆ ತಿಲಕವನ್ನು ಇಟ್ಕೊಳ್ಳೋದ್ರಿಂದ ಆಜ್ಞಾಚಕ್ರ ಆಕ್ಟಿವೇಟ್ ಆಗುತ್ತದೆ. ಮನಸ್ಸು ಸ್ಥಿರವಾಗಿ ಇರುತ್ತದೆ. ಸ್ನೇಹಿತರೆ, ತಾಯಿತದಲ್ಲಿ ಹಾಕಿ ಇಟ್ಕೊಂಡು ಧರಿಸ್ಕೊಳ್ಳೋದ್ರಿಂದ ಶನಿ, ರಾಹುಕೇತು, ಬೇರೆ ಗ್ರಹಗಳ ವಿರುದ್ಧವಾದ ಪ್ರಭಾವ ಕಡಿಮೆ ಆಗುತ್ತದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಗ್ರಹ ನಿಮಗೆ ಹೆಚ್ಚಾಗಿ ತೊಂದರೆ ಕೊಡ್ತಾ ಇದ್ದರೆ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ಬರುತ್ತಿರುವಂಥ ಕಷ್ಟಗಳು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ, ಅವುಗಳಿಗೆ ಸೊಲ್ಯೂಷನ್ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಇದರ ಬೇರನ್ನು
ಯಾವುದಾದ್ರೂ ತಾಯತದಲ್ಲಿ ಹಾಕಿ ಧರಿಸಿಕೊಳ್ಳಿರಿ. 100% ನಿಮಗೆ ಲಾಭ ಸಿಗುತ್ತದೆ. ಸ್ನೇಹಿತರೆ, ಗ್ರಹಗಳ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಏರುಪೇರಿನ ಸಮಸ್ಯೆಗಳು ಕಾಣ್ತಾ ಇದ್ದರೆ, ರಾಹುಕೇತುವಿನ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳು ಉಂಟಾಗಿದ್ದರೆ, ಅಂಥ ಸಮಸ್ಯೆಗಳೆಲ್ಲ ದೂರ ಆಗಿ ನಿಮ್ಮ ಪ್ರಗತಿ ಕುದುರೆಯಂತೆ ಓಡುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಕಷ್ಟಗಳು ನಡೀತಾ ಇದ್ದರೆ ಈ ಬೇರನ್ನು ಧರಿಸಿಕೊಂಡು ನೋಡಿರಿ, ಆ ಕಷ್ಟಗಳೆಲ್ಲ ದೂರ ಓಡಿ ಹೋಗುತ್ತವೆ. ಇದರ ಬೇರನ್ನು ದೇವರ ಕೋಣೆಯಲ್ಲಿ ಏನಾದರೂ ಇಟ್ಕೊಂಡ್ರೆ ಇದು ಲಕ್ಷ್ಮಿಯನ್ನು ಕಟ್ಟಿಹಾಕುವಂಥ ಕಾರ್ಯವನ್ನು ಮಾಡುತ್ತದೆ. ಈ ಮಾತಿನ ಅರ್ಥ, ಬೇಡ ಅಂದರೂ ಕೂಡ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗೋದಿಲ್ಲ. ನಿಮ್ಮ ಮನೆಯಲ್ಲಿ ಸ್ಥಾಯಿ ಲಕ್ಷ್ಮೀದೇವಿಯ ವಾಸ ಆಗುತ್ತದೆ. ಅಂದರೆ ಯಾವುದೇ ಕಾರಣಕ್ಕೂ ಧನ ಸಂಪತ್ತಿನ ಆಗಮನ ನಿಲ್ಲೋದಿಲ್ಲ. ಸ್ನೇಹಿತರೆ, ಒಂದು ಮಾಹಿತಿಯ ಅನುಸಾರವಾಗಿ ಈ ಶಂಕರ ಜಡೆ ಹೆಸರಿನ ಬೇರನ್ನ ಸಾಸಿವೆ ಎಣ್ಣೆಯಲ್ಲಿ ಕುದಿಸಿ ಕೈಕಾಲುಗಳಿಗೆ ಏನಾದರೂ ಅದನ್ನು ಮಾಲಿಶು ಮಾಡಿದ್ರೆ ಕೈಕಾಲು ನೋವುಗಳ ಜೊತೆಗೆ ಲಘುವಾದಂಥ ಸಮಸ್ಯೆಗಳಿದ್ದರೂ ದೂರ ಆಗುತ್ತದೆ. ಇದರ ಬೇರನ್ನು ಪೇಸ್ಟ್ ಮಾಡಿ ಪ್ರತಿದಿನ ನಿರಂತರವಾಗಿ 6 ತಿಂಗಳ ತನಕ ಹಣೆಗೆ ತಿಲಕವನ್ನು ಇಟ್ಕೊಂಡ್ರೆ ವಾಕ್ಸಿದ್ಧಿಯ ಪ್ರಾಪ್ತಿಯೂ ಆಗುತ್ತದೆ. ಒಂದೊಳ್ಳೆ ಪ್ರತಿನಿತ್ಯ 4 ತಿಂಗಳ ತನಕ ಇದರ ತಿಲಕವನ್ನು ಇಟ್ಕೊಂಡ್ರೆ ಅಡಗಿದ ನಿಧಿಯನ್ನು ನೋಡುವಂಥ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ. ಒಂದೊಳ್ಳೆ 1 ವರ್ಷದ ತನಕ ಇದರ ತಿಲಕವನ್ನು ಮಾಡಿದ್ರೆ ದೂರದೃಷ್ಟಿಯ ಸಿದ್ಧಿಯು ಪ್ರಾಪ್ತಿಯಾಗುತ್ತದೆ ಅಂತ ತಿಳಿಯಲಾಗಿದೆ. ದೂರದೃಷ್ಟಿಯ ಮಾತಿನ ಅರ್ಥ, ದೂರ ಇರುವಂಥ ವಸ್ತುಗಳನ್ನು ಸುಲಭವಾಗಿ ನೀವು ಕಣ್ಣುಗಳಿಂದ ನೋಡಬಹುದು. ಅಂದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನದ ಮೂಲಕ ತುಂಬ ದೂರವಾಗಿರುವಂಥ ವಿಷಯಗಳನ್ನು ಸುಲಭವಾಗಿ ನೋಡಬಹುದು. ಹಾಗಾಗಿ ಪ್ರಾಚೀನ ಕಾಲದ ಸಿದ್ಧಿ ಜನರು ಇದನ್ನು ಹೆಚ್ಚಾಗಿ ಬಳಸುತ್ತಿದ್ದರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.